ರಾಷ್ಟ್ರೀಯ ಹೆದ್ದಾರಿಗೆ ಕಟ್ಟಡ ಒತ್ತುವರಿ ಆರೋಪ, ನೋಟಿಸ್ಗೂ ಕ್ಯಾರೆ ಅನ್ನದ ಮಾಲೀಕ, ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟ ಅಧಿಕಾರಿಗಳು. ಕ್ಷುಲ್ಲಕ ಕಾರಣಕ್ಕೆ ಮಾತಿನ ಚಕಮಕಿ, ಪರಿಸ್ಥಿತಿ ವಿಕೋಪಕ್ಕೆ, ತಮ್ಮನ ಮಗನಿಂದಲೇ ದೊಡ್ಡಪ್ಪನ ಕೊಲೆ ಆರೋಪ. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಎಂದು ಆರೋಪ, ಬಿಜೆಪಿಯಿಂದ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಮುಖಂಡರ ಆಕ್ರೋಶ. ಬ್ರೇಕ್ ಫೈಲ್ ಆದ ಅಂತಾರಾಜ್ಯ ಗೂಡ್ಸ್ ವಾಹನ, ಸರಣಿ ಅಪಘಾತ, ಜಖಮಾದ 3-4 ವಾಹನಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ರಾಷ್ಟ್ರೀಯ ಹೆದ್ದಾರಿ 69ರ ಕಾಮಗಾರಿ ಬಿರುಸಿನಿಂದ ಸಾಗಿದ್ದು, ರಾಷ್ಟ್ರೀಯ ಹೆದ್ದಾರಿಗೆ ಅಡ್ಡಲಾಗಿದ್ದ ಕಟ್ಟಡಗಳನ್ನು ತೆರವು ಮಾಡುವಂತೆ ನೋಟಿಸ್ಗಳು ಜಾರಿ ಮಾಡಿದ್ರು. ಅದರಲ್ಲಿ ಕೆಲವರು ಕೋರ್ಟ್ ಮೆಟ್ಟಿಲೇರಿದ್ದು ತೆರವು ಮಾಡದೆ ಜಿದ್ದಿಗೆ ಬಿದ್ದಿದ್ರು. ಇದೀಗ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಪ್ರಾಬ್ಲಮ್ ಆಗುತ್ತೆ ಸರ್, ನಿಮಗೆ ಅರ್ಥ ಮಾಡ್ಕೊಳ್ಳಿ ಸರ್. ಯಾರು ಬರಬೇಕು ತಾನೆ ನೀವು ಇಷ್ಟೆಲ್ಲ. ಎಸ್, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಿಂದ ತಮಿಳುನಾಡಿನ ಅಣ್ಣಾಮಲೈವರೆಗೂ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 69ರ ಕಾಮಗಾರಿ ಕೆಲಸದ ಭಾಗವಾಗಿ ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರ ಚಿಂತಾಮಣಿವರೆಗೂ 330 ಕೋಟಿ ರು ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕೆಲಸ ಬಿರುಸಿನಿಂದ ನಡೆಯುತ್ತಿದೆ. ಆದರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದಲ್ಲ ಒಂದು ಸಮಸ್ಯೆಯಿಂದ ಆಮೆಗತಿಯಲ್ಲಿ ಕೆಲಸ ಸಾಗಿದ್ದು, 1 ವರ್ಷದಿಂದ ನಗರದಲ್ಲಿ ಬೀಡು ಬಿಟ್ಟಿರುವ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಅಲ್ಲಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಿರುವ ಕಟ್ಟಡಗಳನ್ನು ಈಗಾಗಲೇ ತೆರವು ಮಾಡಿಸಿದ್ದು, ಬೆರಳೆಣಿಕೆಯಷ್ಟು ಕಟ್ಟಡ ಮಾಲೀಕರು ಮಾತ್ರ ಕಟ್ಟಡಗಳು ತೆರವು ಮಾಡಿದ್ದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ರು. ಆದರೆ ಕಟ್ಟಡ ಮಾಲೀಕರು ಮಾತ್ರ ಕಟ್ಟಡಗಳನ್ನು ತೆರವು ಮಾಡದೆ ಕೋರ್ಟ್ ಕಚೇರಿಯಿಂದ ಓಡಾಡಿಕೊಂಡಿದ್ರು. ಕಾದು ಸುಸ್ತಾಗಿದ್ದ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಶನಿವಾರ ಬೆಳ್ಳಂಬೆಳಿಗ್ಗೆ ಕಟ್ಟಡ ಮಾಲೀಕರಿಗೆ ಶಾಕ್ ಕೊಟ್ಟಿದ್ದು, ಪೊಲೀಸರ ಬಂದೋಬಸ್ತ್ನಲ್ಲಿ ಕಟ್ಟಡವನ್ನು ತೆರವು ಮಾಡಿಸಿದ್ದಾರೆ. ಟೈಮ್ ಕೊಡಿ, ನಾನು ಮಾಡಿಸ್ಕೊಡ್ತೀನಿ. ನಾನು ಹೇಳಿದ್ನಲ್ಲ, ನಾನು ಕರ್ಸ್ಕೊಂಡಿದ್ದೀನಲ್ವ ಸರ್, ಅವ್ರು ಬರಬೇಕು ಸರ್. ನಾನು ತೆಗ್ಸೋದಲ್ಲ ಬಂದರೆ ಬೇಡ ಅಂತ ನಾವು ಮಾಡ್ತಿದ್ದೀವಿ. ನೀವು ಲೇಬರ್ ಮಾಡಬೇಕಾಗಿರೋದು ಪ್ರಾಬ್ಲಮ್ ಆಗುತ್ತೆ ಸರ್. ಏನು ಪ್ರಾಬ್ಲಮ್ ಆಗುತ್ತೆ ಸರ್, ನಿಮಗೆ ಅರ್ಥ ಮಾಡ್ಕೊಳ್ಳಿ ಸರ್. ನಾವು ಯಾರು ಇದ್ರು ಪೊಲೀಸ್ ಬರಬೇಕು ತಾನೆ ನೀವು. ಬೇರೆ ಕನ್ಸಲ್ ಬನ್ನಿ ಸರ್. ಒಂದು ನಿಮಿಷ ಇರಿ ಸರ್, ಒಂದು ನಿಮಿಷ ಬರ್ತೀವಿ ಸರ್. ಏನು ಸರ್ ನೀವು ಇಷ್ಟು ಇದಾಗಿ ಇದು ಮಾಡ್ತಾ ಇದ್ದೀರ, ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಲ್ಲ ಸರ್. ಇದು ಕರೆಕ್ಟಾಗಿ ಹೇಳಿ ಸರ್, ಈ ಥರ ದೌರ್ಜನ್ಯ ಮಾಡೋದು ಕರೆಕ್ಟ್ ಇದೆ ಅಲ್ಲ? ನೀವೇ ಹೇಳಿ. ನಾವು ಚೆಕ್ ಕೊಡ್ತೀವಿ ಅಂದ್ರೂ ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ದೀರಲ್ಲ ಸರ್. ಮೀಡಿಯಾನು ಇದೆ ನೋಡಿ. ದೌರ್ಜನ್ಯ ಯಾಕೆ ಮಾಡ್ತಾ ಇದ್ದೀರಾ ಸರ್? ಸರ್ ನಮ್ಮ ಹತ್ರ ಕೇಸ್ ಇದೆ, ಬಟ್ ಆದರೂ ಅಮಿಕಬಲ್ ಆಗಿ ನಾವು ಮಾಡ್ಕೊಡ್ತೀವಿ ಅಂತ ಇದೀವಲ್ಲ ಸರ್. ದೌರ್ಜನ್ಯ ಯಾಕೆ ಮಾಡ್ತಾ ಇದ್ದೀರಾ? ದೌರ್ಜನ್ಯ ಯಾಕೆ ಮಾಡ್ತಾ ಇದ್ದೀರಾ ಹೇಳಿ ಸರ್. ಸರ್ ದೌರ್ಜನ್ಯ ಯಾಕೆ ಮಾಡ್ತಾ ಇದ್ದೀರಾ ಹೇಳಿ ಸರ್. ಸರ್ ನೋಡಿ ಸರ್, ದೌರ್ಜನ್ಯ ಮಾಡ್ತಾ ಇದ್ದಾರೆ, ಬಂದು ಕಾನೂನು ಬಾಹಿರವಾಗಿ ಇದು ಮಾಡ್ತಾ ಇದ್ದಾರೆ. ಕೇಸ್ ನಂಬರ್ ಕೂಡ ಹಾಕಿದ್ದೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಗೊಂದು ವಾರ ಟೈಮ್ ಕೊಡಿ ಅಂತ. ಇನ್ನೆಷ್ಟು ಕೇಳೋಕ್ಕಾಗುತ್ತೆ ಸರ್ ಹೇಳಿ? ಆಸ್ ಎ ಪಬ್ಲಿಕ್ ನಾನು ಇನ್ನೇನು ಮಾಡೋಕ್ಕಾಗುತ್ತೆ? ಈ ಥರ ಅಧಿಕಾರದ ದರ್ಪ ತೋರಿಸಿದ್ರೆ ನಾವು ಏನು ಹೇಳೋಕ್ಕಾಗುತ್ತೆ ಸರ್? ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಅವ್ರು ಕೇಳ್ತಾ ಇಲ್ಲ. ಹೆಲ್ಪ್ ಮಾಡ್ತೀವಿ ಅಂದರೆ ಅವ್ರು ಒಪ್ಕೊತಾ ಇಲ್ಲ ಸರ್. ನಾವು ಹೆಲ್ಪ್ ಮಾಡ್ತಿದ್ವಿ, ನಾವು ಇದು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ.
ಪ್ರಾಪರ್ಟಿ ಇದು. ನಾವು ಒಂದು ವರ್ಷದಿಂದ ಅದಕ್ಕೆ ಕೋರ್ಟಿಗೆ ಸ್ಟೇ ತಂದಿದ್ವಿ, ಯಾಕೆಂದರೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆ ಟೈಮಲ್ಲಿ. ಹಾಗಾಗಿ ನಾವು ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗಲೂ ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇರೋದು, ನಾವು ಮಾಡಿಕೊಡ್ತೀವಿ. ಯಾಕೆಂದರೆ ಅದು ಕೇಸ್ ಇತ್ತು, ಇವಾಗ ನಾವು ಆ ಕೇಸ್ನ ವಾಪಸ್ ತೊಗೊಳ್ಳೋ ಥರ ಮಾಡಿಬಿಟ್ಟು ಅದಕ್ಕೆ ನಾವು ಒಂದು ವಾರದಲ್ಲಿ ವೆಕೆಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಆ ರಿಕ್ವೆಸ್ಟ್ಗೆ ಅವರು ಒಬ್ಲೈಸ್ ಮಾಡ್ತಾ ಇಲ್ಲ. ಸರ್ ನೋಟಿಸ್ ಸರ್ವ್ ಅಲ್ಲ, ನಮ್ಮ ಹತ್ರ ಕೇಸ್ ಇತ್ತು. ನನಗೂ ಅದು ಲೀಗಲ್ ಆಗಿ ನಾನು ಹೈಕೋರ್ಟಲ್ಲಿ ಇದು ಮಾಡೋಕ್ಕಾಗಿರಲಿಲ್ಲ, ಅದು ಲಿಮಿಟೇಷನ್ ಇತ್ತು. ಹಾಗಾಗಿ ನಾನೇನು ಮಾಡಿದೆ, ರಿಕ್ವೆಸ್ಟ್ ಮಾಡಿದೆ ಅವ್ರಿಗೆ. ಒಂದು ವರ್ಷದಿಂದ ನಂಗೆ ನೋಟಿಸ್ ಸರ್ವ್ ಮಾಡಿದ್ರು ಅಂತ ನಾವು ಅದಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ. ಸರ್ ನಾವು ಮಾಡ್ತಾ ಇದ್ದೀವಿ, ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದೀವಿ. ಇವಾಗ ಒಂದು ವಾರ ಟೈಮ್ ಕೊಡಿ ಅಂದರೆ ಅಲ್ಲಿ ಟೈಮ್ ಆಗ್ತಾ ಇಲ್ಲ. ಅದೇ ಒಂದು ವಾರ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಇದು ಮಾಡ್ತಾ ಇದ್ದೀವಿ ಅಷ್ಟೇ. ಸರ್ ಅಲ್ಲ ಸರ್ ನೋಟಿಸ್ ಬಂದಿಲ್ಲ, ಆ ಥರದ್ದು ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ನೋಟಿಸ್ ಬಂದಿಲ್ಲ. ಇಲ್ಲ ಸರ್, ನಾನು ಒಬ್ಬ ಎಂಪ್ಲಾಯಿ ಅಲ್ವಾ, ನಾನು ಬೇರೆ ಕಡೆ ಕೆಲಸ ಮಾಡೋರು. ನಮಗೂ ಕೆಲಸದ ಒತ್ತಡದಲ್ಲಿ ನಾವು ಎಲ್ಲೆಲ್ಲೋ ಹೋಗಿದ್ವಿ. ಬಟ್ ಅವ್ರಿಗೆ ಏನು ಬೇಕೋ ಅದನ್ನು ಕೋಆಪ್ರೇಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಆದರೆ ಅದು ಇವಾಗ ನಾವು ಇವಾಗಲೂ ಅದನ್ನು ಹೇಳ್ತಿದ್ವಿ, ಕೋಆಪ್ರೇಟ್ ಮಾಡ್ತೀವಿ, ನಮ್ಗೆ ಒಂದು ವಾರ ಟೈಮ್ ಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋದು. ಇವತ್ತು ಅವರ ಏಕಾಏಕಿ ಬಂದು ನಮ್ಗೆ ಯಾವುದೂ ಟೈಮು ಇಂಟಿಮೇಷನ್ ಏನೂ ಸಿಕ್ಕಿರಲಿಲ್ಲ. ಆದರೆ ಮಾಡ್ತಾ ಇದ್ದಾರೆ. ಬಟ್ ಅವ್ರು ನಾವು ಪಬ್ಲಿಕ್ಗೆ ಅನುಕೂಲ ಆಗಬೇಕು ಅಂತಲೇ ನಾವು ಒಂದು ವಾರ ಟೈಮ್ ಕೊಡಿ, ನಾವು ಅಷ್ಟರೊಳಗೆ ನಾವು ಮಾಡ್ತೀವಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಅಷ್ಟೇ. ಅದು ವಿಕ್ರಮ್ ಅಂತ. ಚಿಕ್ಕಬಳ್ಳಾಪುರ ನಗರದ ನಗರ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಿರುವ 2 ಅಂತಸ್ತಿನ ಕಟ್ಟಡವಿದ್ದು, ಅಧಿಕಾರಿಗಳು 1 ವರ್ಷದ ಹಿಂದೆ ಕಟ್ಟಡ ಮಾಲೀಕ ವಿಕ್ರಮ್ ಎಂಬುವವರಿಗೆ ನೋಟಿಸ್ ಜಾರಿ ಮಾಡಿದ್ರಂತೆ. ಆದರೆ ಮಾಲೀಕ ಮಾತ್ರ ಹೊರ ರಾಜ್ಯದಲ್ಲಿ ಇದ್ದೇನೆಂದು ಸಬೂಬು ಹೇಳಿಕೊಂಡು ಬಂದಿದ್ರಂತೆ. ಇದೀಗ ಅಧಿಕಾರಿಗಳು ಶನಿವಾರ ಬೆಳಗಾಗುವಷ್ಟರಲ್ಲಿ ಕಟ್ಟಡ ತೆರವು ಕಾರ್ಯಕ್ಕೆ ಮುಂದಾಗಿದ್ದೇ ತಡ ಕಟ್ಟಡ ಮಾಲೀಕ ಸ್ಥಳಕ್ಕೆ ಬಂದು ತೆರವು ಮಾಡದಂತೆ ಅಡ್ಡಿಪಡಿಸಿದ್ದಾರೆ. ಅಲ್ಲದೆ 1 ವಾರ ಕಾಲಾವಕಾಶ ಕೇಳಿದ್ದಾರೆ. ಆದರೆ ಅಧಿಕಾರಿಗಳು ಮಾಲೀಕನ ಮಾತಿಗೆ ಕ್ಯಾರೆ ಎನ್ನದೆ ಕಟ್ಟಡ ತೆರವು ಕಾರ್ಯ ಮಾಡಿದ್ದಾರೆ. ತೆರವುಗೊಳಿಸ್ತಾ ಇದ್ದೀವಿ. ಈಗ ಸದರಿ ಕಟ್ಟಡದ ಮಾಲೀಕರಿಗೆ 1 ವರ್ಷದ ಹಿಂದೆಯೇ ನೋಟಿಸ್ ತಿಳುವಳಿಕೆ ಪತ್ರ ಕಳಿಸಿದ್ದೀವಿ. ಈ ಥರ ನಿಮ್ಮದು ಕಟ್ಟಡ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಏನು ಎನ್ಕ್ರೋಚ್ ಆಗಿದೆ, ಅದನ್ನು ನೀವು ಸ್ವ ಇಚ್ಛೆಯಿಂದ ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ತೆಕ್ಕೊಳ್ಳಿ, ನಿಮ್ಮ ಕಟ್ಟಡಕ್ಕೆ ಯಾವುದೇ ಥರ ಹಾನಿ ಆಗಲ್ಲ ಅಂತ ಹೇಳಿದ್ದೀವಿ. ಮತ್ತು ಮೊನ್ನೆ ಒಂದು ನೋಟಿಸನ್ನು ಅವರಿಗೆ ಜಾರಿ ಮಾಡಿದ್ವಿ, ತುರ್ತು ನೋಟಿಸ್. ಇದು ಪಬ್ಲಿಕ್ ವರ್ಕ್ ಇದೆ, ನಾವು ಟೈಮ್ ಬೌಂಡ್ ವರ್ಕು ಮುಗಿಸ್ಬೇಕು, ಟೈಮ್ ಒಳಗಡೆ ಜನರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಅಲ್ಲಿ ಪತ್ರನೂ ಕೊಟ್ಟಿದ್ದೀವಿ. ಸುಮಾರು ಸಲ ಫೋನಲ್ಲಿ ವಾಟ್ಸಪ್ಪಲ್ಲಿ ಅವ್ರಿಗೆ ಜೊತೆ ಕಮ್ಯುನಿಕೇಷನ್ ಮಾಡಿದ್ದೀವಿ. ಅವರು ಹೈದರಾಬಾದ್ ಇದ್ದೀನಿ, ಪೂನಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೋಆಪ್ರೇಟ್ ಮಾಡ್ತಿರಲಿಲ್ಲ, ಕಟ್ಟಡನೂ ತೆರವುಗೊಳಿಸ್ಕೊಂಡಿದ್ದೀವಿ. ಹಾಗಾಗಿ ನಾವು ಈಗ ಒಂಥರ ಎಲ್ಲರನ್ನ ತಿಳಿಸಿ, ಜಿಲ್ಲಾ ಆಡಳಿತಕ್ಕೆ ತಿಳಿಸಿ ಈ ಒಂದು ತೆರವು ಕಾರ್ಯಾಚರಣೆಯನ್ನು ಇವತ್ತು ಮುಂಜಾನೆ 7 ಗಂಟೆಯಿಂದ ತೆಗೆದುಕೊಂಡಿದ್ದೀವಿ. ಅದರಂತೆ ಇವತ್ತು ಸಾಯಂಕಾಲವರೆಗೆ ಎಲ್ಲವೂ ತೆರವುಗೊಳಿಸ್ಬಿಡ್ತೀವಿ. ಅದೇ ನಾನಾಗಿ ಸ್ವಂತಾಗಿ ತೆಕ್ಕೋತೀನಿ, ನನಗೆ ರಿಕ್ವೆಸ್ಟು ದೌರ್ಜನ್ಯ ಅದು ಇದು ಅಂತಾರೆ. ಈಗ ನಾವು ಇವತ್ತು ಪರ್ಮಿಷನ್ ತೊಗೊಂಡಿದ್ದೀವಿ. ದೇರ್ ಈಸ್ ಎ ಪರ್ಮಿಷನ್ ಟು ಎವಾಕ್ಯುವೇಟ್ ದ ಥಿಂಗ್ಸ್. ಪೊಲೀಸ್ ನಮಗೆ ಪುನಃ ಫೈರ್ ಸ್ಟೇಷನ್ದವರು ಸರ್ವಿಸ್ ಕೊಡಲ್ಲ. ಬೆಸ್ಕಾಮ್ದವ್ರು ಬಂದು ನಿಂತ ಆಗಲಿ, ಪೊಲೀಸ್ 50 ಜನ ಪೊಲೀಸ್ ಇದೆಲ್ಲ ಸರ್ವಿಸಲ್ಲಿ ಇದ್ದಾರೆ, ಟ್ರಾಫಿಕ್ ಪೊಲೀಸು ಎಲ್ಲ ಪುನಃ ತಗೊಳಕ್ಕಾಗಲ್ಲ. ಇವತ್ತು ಮುಂಜಾನೆ ಕೇರ್ಲೆಸ್. ನಮ್ಮನ್ನು ATM ಇದೆ, ನಾನು ಕೋರ್ಟಿಗೆ ಹೋಗಿದ್ದೀನಿ, ನಮ್ಗೆ ಹೈಕೋರ್ಟಲ್ಲಿ ಸ್ಟೇ ಇದೆ, ಈ ಥರ ಬರೋದೇ ಇಲ್ಲ. ಫಿಸಿಕಲಿಗೆ ಇವತ್ತೇ ಬಂದಿದ್ದಾರೆ. ಫೋನಲ್ಲೇ ನಾನು ಪೂನಾದಲ್ಲಿದ್ದೀನಿ, ಹೈದರಾಬಾದ್ ಇದ್ದೀನಿ ಅಂತ ಹೇಳ್ಬಿಟ್ಟು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2 ಕಿಲೋಮೀಟ್ರಲ್ಲಿ ಎಲ್ಲರಿಗೂ ಇರಲಾರ್ದಂಥ ಇವರಿಗೇನು ಕಾನೂನು, ಇವರಿಗೇನು ನಿಯಮ ಇರುತ್ತೆ ಹೇಳಿ. ಹಂಗಾಗಿ ಇದು ಲಾಸ್ಟ್ ಆಪರೇಷನ್, ಎನ್ಕ್ರೋಚ್ಮೆಂಟ್ ರಿಮೂವಲ್ ಈಸ್ ದ ಆಪ್ಷನ್. ಅದನ್ನು ನಾವು ಇವತ್ತು ಜಾರಿಗೊಳಿಸಿದ್ದೀವಿ. ಎಲ್ಲಿನವ್ರು ಬಿಲ್ಡಿಂಗ್ ಅವರು? ಇಲ್ಲ, ಚಿಕ್ಕಬಳ್ಳಾಪುರ. ನನಗೆ ಗೊತ್ತಿದ್ದಂಗೆ ವಿಕ್ರಮ್ ಅಂತ ಏನೋ ಹೆಸರು ಅವ್ರದ್ದು. ಪ್ರಾಪರ್ಟಿ ಪ್ರಕಾರ ಅವರು ಚಿಕ್ಕಬಳ್ಳಾಪುರದ, ಅವರು ಬೆಂಗಳೂರಲ್ಲಿ ಇರ್ತಾರೋ ಎಲ್ಲೋ ಗೊತ್ತಿಲ್ಲ. ನಾವು ಫೋನಲ್ಲೆಲ್ಲ ಮಾತಾಡಿದಾಗ ಪೂನಾ ಇದ್ದೀನಿ, ಹೈದರಾಬಾದ್ ಇದ್ದೀನಿ ನಾನು ಅಂತ. ಅವರು ಇದೆ. ಈಗ ನಿಮ್ಗೆ ಯಾವ ಥರ ಅಡ್ಡ ಮಾಡಿದ್ರು? ಅಡ್ಡ ಏನಿಲ್ಲ, ತೆಗಿಯೋಕ್ಕೆ ನಾನೇ ತೆಕ್ಕೋತೀನಿ, ಇನ್ನೊಂದು 4 ದಿವಸ ಸಮಯಾವಕಾಶ ಕೊಡಿ ಅಂತ. ಅದನ್ನೇ ಇಲ್ಲಪ್ಪ. ಈಗ ಇಟ್ ಈಸ್ ಎನ್ ಆಪರೇಷನ್. ಇನ್ ದಟ್ ಡೇ ಐ ಹ್ಯಾವ್ ಟು ಆಪರೇಟ್. ಯಾಕಂದರೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಪರ್ಮಿಷನ್ಸು, ಪೊಲೀಸ್ ಆಗಲೆಲ್ಲ ಪೊಲೀಸ್ ಬರಲ್ಲ, ಕರೆದಂಗೆಲ್ಲ ಅದೇ ಕೆಲಸ ಇರಲ್ಲ ಆ ಥರ ಮಾಡಿದ್ರು. ಹಾಂ, ಈಗ ಡೆಮೊಲಿಷನ್ ಸ್ಟಾರ್ಟ್ ಇದೆ, ಕಂಟಿನ್ಯೂ ಮಾಡ್ತೀವಿ. ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೆಲಸ 1 ವರ್ಷದಿಂದ ಆಮೆಗತಿಯಲ್ಲಿ ನಡೆಯುತ್ತಿದ್ದು, ಅಲ್ಲಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿ ನಗರ ಧೂಳು ದುಮ್ಮಿನಿಂದ ಮುಚ್ಚಿಕೊಂಡಿದೆ. ವಾಹನ ಸವಾರರು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗುತ್ತಿದ್ದು, ಬೇಗ ಕೆಲಸ ಮುಗಿಸಿ ಸಾರ್ವಜನಿಕ ಓಡಾಟಕ್ಕೆ ಸುಗಮ ಮಾಡಿಕೊಟ್ರೆ ಒಳ್ಳೆಯದು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಮನೆ ಮಾರಾಟ ಮಾಡಿದ್ದ ಹಣದ ವಿಚಾರವಾಗಿ ಒಂದೇ ಕುಟುಂಬದವರ ನಡುವೆ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಸ್ವಂತ ದೊಡ್ಡಪ್ಪನನ್ನೇ ಕೊಲೆ ಮಾಡಿರುವ ಭೀಕರ ಘಟನೆ ನಡೆದಿದೆ. ಅಂದಹಾಗೆ ಚಿಂತಾಮಣಿ ತಾಲೂಕಿನ ಗರ್ರಂಪಲ್ಲಿ ಗ್ರಾಮದ ಕೆಎಲ್ ಮದ್ದಿರೆಡ್ಡಿ ಎಂಬುವವರು 2005ರಲ್ಲಿ ರತ್ನಮ್ಮ ಎಂಬುವವರಿಗೆ ಹಳೆ ಮನೆಯೊಂದನ್ನು ಮಾರಾಟ ಮಾಡಿದ್ದರಂತೆ. ಈ ಹಣವನ್ನು ಪೂರ್ತಿಯಾಗಿ ಮದ್ದಿರೆಡ್ಡಿಯವರೇ ಪಡೆದುಕೊಂಡಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಕಳೆದ ಶುಕ್ರವಾರ ರಾತ್ರಿ ಮನೆ ಮಾರಾಟದ ವಿಚಾರವಾಗಿ ಮದ್ದಿರೆಡ್ಡಿ ಮಗ ಮಧುಸೂದನ್ ಅವಾಚ್ಯ ಶಬ್ದಗಳಿಂದ ಕೂಗುಗಳನ್ನಾಗಿದ್ದಾರಂತೆ. ಇದನ್ನು ಕೇಳಿಸಿಕೊಂಡ ಮದ್ದಿರೆಡ್ಡಿ ದೊಡ್ಡಪ್ಪ ಕೆಎಲ್ ನಾರಾಯಣಸ್ವಾಮಿ ಹಾಗೂ ಅವರ ಮಗ ಕೆಎಲ್ ರವಿಕುಮಾರ್ ಪ್ರಶ್ನಿಸಿದ್ದಾರೆ. ಇದಕ್ಕೆಲ್ಲ ನೀವೇ ಕಾರಣ ಎಂದು ಹೇಳಿ ಮಧುಸೂದನ್ ಹಾಗೂ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ. ಇನ್ನು ತನ್ನ ದೊಡ್ಡಪ್ಪನನ್ನ ಮಧುಸೂದನ್ ಮಾತಿನ ಝಟಾಪಟಿಯಲ್ಲಿ ತಳ್ಳಿದ್ದಾರೆ. ನಾರಾಯಣಸ್ವಾಮಿ ಅಲ್ಲಿಯೇ ಇದ್ದ ಕಬ್ಬಿಣದ ಗೇಟಿನ ಮೇಲೆ ಬಿದ್ದಿದ್ದ. ತಲೆಗೆ ತೀವ್ರ ಪೆಟ್ಟಾಗಿ ರಕ್ತಸ್ರಾವವಾಗಿದೆ. ಜಗಳ ಕಂಡ ಗ್ರಾಮಸ್ಥರು ನಾರಾಯಣಸ್ವಾಮಿ ನೆರವಿಗೆ ಬಂದಿದ್ದು ಅವರನ್ನು ಉಪಚರಿಸಿ ಖಾಸಗಿ ವಾಹನದಲ್ಲಿ ಚಿಂತಾಮಣಿಯ ಡೆಕ್ಕನ್ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆಸ್ಪತ್ರೆಯಲ್ಲಿ ದಾಖಲಾಗುತ್ತಿದ್ದಂತೆ ವೈದ್ಯರು ಪರೀಕ್ಷಿಸಿ ನಾರಾಯಣಸ್ವಾಮಿ ಮೃತಪಟ್ಟಿದ್ದಾರೆಂದು ಖಚಿತಪಡಿಸಿದ್ದಾರೆ. ಈ ಸಂಬಂಧ ನಾರಾಯಣಸ್ವಾಮಿ ಮಗ ರವಿಕುಮಾರ್ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಚಿಕ್ಕಪ್ಪನ ಮಗ ಮಧುಸೂದನ್ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ನಮ್ಮ ಹೆಸರು ರವಿಕುಮಾರ್ ಅಂತ, ಗುರುಂಪಲ್ಲಿ ಕಂಚಾಲಲ್ಲಿ ಹತ್ರ. ನಾವು ಬೋರ್ವೆಲ್ ಏಜೆಂಟ್ ಅವರು, ನಾರಾಯಣಸ್ವಾಮಿ ಅವರು. ನಮಗೆ ಯಾವುದೋ ಚಿಕ್ಕದು ಮನೆ ಬಗ್ಗೆ ಸ್ವಲ್ಪ ಕಿರಿಕಿರಿಗಳು ನಡೀತು. ಅದರಿಂದ ಅವಾಚ್ಯ ಶಬ್ದಗಳಿಂದ ಮಾತನಾಡಿಸಿ ಹಿಂದೆ ಬಂದು ಹೊಡೆದು ಗೇಟ್ ತಲ್ಲಿ ನಮ್ಮ ತಂದೆಯವರು ಕೆಳಗಡೆ ಬಿದ್ದು ತೀರೋಗಿದ್ದಾರೆ. ಹೊಡೆದವ್ರಿಗಂದ್ರೆ ನಮ್ಮ ತಮ್ಮನ ಮಗ ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗನೇ. ಅವನಿಗೆ ಸ್ವಲ್ಪ ಇದು ಮಾಡಿಸ್ಬೇಕು. ಈಗ ಮನೆಗೂ ಆವಾಗ ಅಂದ್ರೆ ಬೇರೆಯವ್ರದ್ದಿತ್ತು. ಬೇರೆಯವರಿಂದ ರಾತ್ರಿ ಮಾತಾಡ್ಕೊಂಡು ಹೋಗಿ ನಮ್ಮ ಮೇಲೆ ಅವಾಚ್ಯ ಶಬ್ದದಿಂದ ಏನೇನೋ ಅಕ್ಕರೆದೆಲ್ಲ ಮಾತಾಡಿ ಇದು ಮಾತಾಡ್ದ. ನಾವು ಆದ್ರೂ ಸುಮ್ಮನೆ ಇದ್ವಿ. ಮತ್ತೆ ಹೋಗಿ ಏನೋ ಮಾತಾಡ್ತಾ ಇದೆ ಅಂತಕ್ಕಿದ್ದಕ್ಕೆ ಮತ್ತೆ ಲಾಸ್ಟ್ಗೆ ನಮ್ಮನ್ನೇ ಅದು ಇದು ಮಾತಾಡ್ದ. ಅದಕ್ಕೆ ಏನು ಮಾತಾಡೋದಂತ ಹೋಗಿದ್ದಕ್ಕೆ ಈ ತರ ರಾಡಲ್ಲಿ ಹಾಕಿ ಮತ್ತೆ ಗೇಟ್ ತಳ್ಳಿಬಿಟ್ಟು ನಮ್ಮ ತಂದೆಯವರು ಅಲ್ಲೇ ಬಿದ್ದು ತೀರೋಗಿದ್ದಾರೆ. ಅದನ್ನ FIR ಹಾಕ್ಸಿ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ, ನ್ಯಾಯ ಕೊಡಿಸಿ ಅಂತ ಮಧುಸೂದನ ಅಂತ. ಇನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾರಾಯಣಸ್ವಾಮಿ ಮೃತದೇಹವನ್ನ ಇರಿಸಲಾಗಿದ್ದು, ಅಡಿಷನಲ್ ಎಸ್ಪಿ ಜಗನ್ನಾಥ್ ರಾಯ್ ಮತ್ತು ಕೆಂಚಾರ್ಲಹಳ್ಳಿ ವೃತ್ತದ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಭೇಟಿ ನೀಡಿ ಮಾಹಿತಿ ಪಡೆದು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆಂದು ತಿಳಿದು ಬಂದಿದೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್ ಇಕೋಟೌನ್ ಇನ್ಕಾರ್ಪೊರೇಷನ್ ಟ್ರ್ಯಾಕ್ಟರ್ ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, BB ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾಂಡೀರ್ ಚೆನ್ನಾಗೈತಿ ಗಾಡಿ. ಈಗ 1 ಅವರ್ ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಇದ್ರದ್ದು. ಆಲ್ಮೋಸ್ಟ್ ಆಲ್ ಈಗ 6 ಇಯರ್ಸ್ ಆಯ್ತು ನಾನು ಯೂಸ್ ಮಾಡೋಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. Another number 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ
ನೋಡಿದ್ರೇನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789 9141868736 9964695789. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ ಡಿಸಿ ಆರ್ ಡಿಟಿಸಿಪಿ ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್, ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156272799. ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನ ಖಂಡಿಸಿ ಚಿಂತಾಮಣಿ ನಗರದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಮೆರವಣಿಗೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನ ಖಂಡಿಸಿ ಚಿಂತಾಮಣಿ ನಗರದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಆಜಾದ್ ಚೌಕದಿಂದ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಮೆರವಣಿಗೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದಿದ್ದು, ರಾಜ್ಯ ಸರ್ಕಾರ ಕುರ್ಚಿ ಜಂಜಾಟದಲ್ಲಿ ಕಾಲಹರಣ ಮಾಡುತ್ತಿದೆ. ಪ್ರತಿದಿನ ಟಿವಿ ಹಾಗೂ ಪತ್ರಿಕೆಗಳಲ್ಲಿ ಧಾರಾವಾಹಿ ರೂಪದಲ್ಲಿ ಅಧಿಕಾರ ಗದ್ದುಗೆ ಯಾರಿಗೆ ನೀನಾ ನಾನಾ ಎಂಬಂತೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರು ಹಗ್ಗ ಜಗ್ಗಾಟದಲ್ಲಿ ತೊಡಗಿದ್ದಾರೆ. ಇದರಿಂದ ರೈತರ ಜ್ವಾಲಾಂತ ಸಮಸ್ಯೆಗಳನ್ನ ಕೇಳುವವರು ಇಲ್ಲದಂತಾಗಿದೆ. 5 ಗ್ಯಾರಂಟಿ ನೀಡಿದ್ದೇವೆ ಎಂದು ಜನರನ್ನ ನಂಬಿಸಿ ಖಜಾನೆಯನ್ನ ಲೂಟಿ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಸೀಟ್ ಬರೋದಕ್ಕೆ ರೈತರ ಪರ ಇರ್ತೀವಿ, ಹೆಣ್ಮಕ್ಳ ಪರ ಇರ್ತೀವಿ, ಬಡವರ ಪರ ಇರ್ತೀವಿ ಅಂತೇಳಿ
ಅವರು ಪ್ರಮಾಣ ಮಾಡಿ ಗ್ಯಾರಂಟಿ ಕೊಟ್ಟು ಇವತ್ತು ಸರ್ಕಾರ ಬಂದು 2.5 ವರ್ಷ ಆಯಿತು. ಇವತ್ತು ಇದೇ ನಮ್ಮ ಚಿಂತಾಮಣಿಯಲ್ಲಿ ಶಿಡ್ಲಘಟ್ಟದಲ್ಲಿ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾವು ಬೆಳೀತಾರೆ. ನಂದು 25 ಎಕರೆ ಮಾವಿದೆ. ಆ ಮಾವನ್ನು ಬೆಳೆಯೋದಕ್ಕೆ 25 ಎಕರೆ 5-6 ಲಕ್ಷ ನಾನೇ ಖರ್ಚು ಮಾಡಿದ್ದೆ. ಆದರೆ 50 ರೂಪಾಯಿ ಬಂದಿದೆ. ಸರ್ಕಾರದಲ್ಲಿ ಬೆಂಬಲ ಬೆಲೆ ಕೊಡಬೇಕಂತ ಘೋಷಣೆ ಆದರೂ ಕೂಡ ಕೇಂದ್ರ ಸರ್ಕಾರ ಹೇಳಿತ್ತು. ಇದುವರೆಗೂ ಕೂಡ ಇರ್ತಕ್ಕಂಥ ಆಡಳಿತದಲ್ಲಿ ರೈತರನ್ನ ಗುರುತಿಸಿ ಇದುವರೆಗೂ ದುಡ್ಡು ಕೊಟ್ಟಿಲ್ಲ. ಇವ್ರು ಇನ್ನೇನು ಸರ್ಕಾರ ನಡೆಸ್ತಾರೆ? ಇವರು ಯಾವ ಪುರುಷಾರ್ಥಕ್ಕೆ ಇವರು ಅಧಿಕಾರ ಇರಬೇಕು? ಇವರಿಗೆ ರೈತರು ಏನಾಗಬೇಕು? ವರ್ಷಕ್ಕೊಂದು ಬೆಳೆ ಮಾವು ಬೆಳೆಗೆ ಅವ್ರು ಮಾಡಲಿಲ್ಲ ಅಂತ ಹೇಳಿದ್ರೆ 3 ತಿಂಗಳ ಬೆಳೆ ಬೆಳೀತಕ್ಕಂಥ ತರಕಾರಿಗಳಿಗೆ ಹಾಳಾಗಿರ್ತಕ್ಕಂಥ ರೈತರು ನೋಡ್ತಾರೆ. ಇವರಿಗೆ ಯೋಗ್ಯತೆ ಇಲ್ಲ. ಇನ್ನೂ 2.5 ವರ್ಷ ಇದೆ. ಇನ್ಮೇಲಾದರೂ ಅವ್ರಿಗೇನೋ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ರೈತರ ಪರವಾಗಿ ನಿಂತು ಏನಾದರೂ ಕೆಲಸ ಮಾಡಬೇಕಂತ ಇದ್ದರೆ ಅವ್ರನ್ನ ದೇವ್ರು ಕಾಪಾಡ್ತಾರೆ, ರೈತರು ಕಾಪಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಭಾರತದಲ್ಲಿ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಇದೆ. ಈ ಸರಿ ಈ 3 ಇಲ್ಲ ಅಂತ ಹೋದರೆ ಕಿತ್ತು ಬಿಸಾಕ್ತಾರೆ. ಕಾಂಗ್ರೆಸ್ ಇಲ್ಲದೆ ಇರ್ತಕ್ಕಂಥ ಭಾರತ ಆಗ್ತದೆ, ಭಾರತ ಮುಕ್ತ ಕಾಂಗ್ರೆಸ್ ಆಗ್ತದೆ. ಇವರಿಗೆ ಎಚ್ಚರಿಕೆ, ಇವ್ರು ಒಳ್ಳೇದಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತರ ಪರ ನಿಂತಿಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಅವ್ರು ತಿನ್ನಕ್ಕೆ ಊಟ ಸಿಗಲ್ಲ. ನಮ್ಮ ಹೋರಾಟ ರೈತರ ಪರ ಇದೆ, ನಾವು ಗಟ್ಟಿಯಾಗಿ ರೈತರ ಪರ ನಿಲ್ತೀವಿ ಅಂತ ಹೇಳ್ತೀವಿ. ಬಗ್ಗೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ದ್ರೋಹ ಹಾಗೂ ಅವರಿಗೆ ಅನ್ನದಾತರಿಗೆ ಅನ್ಯಾಯದ ಪರವಾಗಿ ಇವತ್ತು ಚಿಂತಾಮಣಿಯಲ್ಲಿ BJP, ರೈತರ ಪಕ್ಷ, BJP, NDA ಮುಖಂಡರು ಸೇರಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಆ ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ರಾಮಚಂದ್ರ ಗೌಡರು ಭಾಗವಹಿಸಿದ್ದಾರೆ. ರೈತರ ಜಿಲ್ಲಾಧ್ಯಕ್ಷರು ಹಾಗೂ ನಾವೆಲ್ಲ ಸೇರಿ ಮಾಡ್ತಾ ಇರೋದು. ಇವತ್ತು ಏನಪ್ಪ ಅಂದರೆ ಅನ್ನದಾತರಿಗೆ ಬೆಂಬಲ ಬೆಲೆ ಯಾವುದೇ ಒಂದು ಮಾವುದಾಗ್ಬೋದು, ಶ್ರೀನಿವಾಸಪುರ ಮಾವು ಹೆಚ್ಚು ಮಾವುದಾಗ್ಬೋದು, ಇವತ್ತು ಕೊಡ್ತಾ ಇಲ್ಲ. ಇವತ್ತು ಮೆಕ್ಕೆಜೋಳಕ್ಕೆ ಇದುವರೆಗೂ ಖರೀದಿ ಕೇಂದ್ರ ತೆರೀಬೇಕಾಗಿತ್ತು. ಚಿಂತಾಮಣಿಯಲ್ಲಿ ಇವತ್ತು ಖರೀದಿ ಕೇಂದ್ರ ಚಿಕ್ಕಬಳ್ಳಾಪುರ ಹೆಡ್ಕ್ವಾರ್ಟರ್ ಅಲ್ಲಿ ತೆಗೆದಿಲ್ಲ. ಇವತ್ತು ರೈತರಿಗೆ ಯಾವುದೇ ಒಂದು ಗೊಬ್ಬರದ ರೇಟಿಂದ ಹಿಡಿದು ರೈತರ ಕಡೆಯ ಕ್ರಿಮಿನಾಶಕದಿಂದ ಹಿಡಿದು ಎಲ್ಲ ಬೆಲೆಯೂ ಹೆಚ್ಚಾಗಿದೆ. ಇವತ್ತು ರೈತನಿಗೆ ಎಲ್ಲ ಕೊಟ್ಟು ಬೆಳೆ ಕೈಗೆ ಬರೋ ಅಷ್ಟೊತ್ತಿಗೆ ಬೆಲೆ ಮಾತ್ರ ಇಳಿದೋಗುತ್ತೆ. ಅವ್ರು ಯಾವ ಥರ ಬದುಕಬೇಕು ಅಂತ ಒಂದು ಅಧ್ಯಯನವೂ ಮಾಡ್ತಾ ಇಲ್ಲ. ಇವರು ಕುರ್ಚಿಗೆ ಕಿತ್ಲಾಡಿಕೊಂಡು ಇವತ್ತು ದುಡ್ಡೇ ದಿವಾಳಿ ಮಾಡಿಕೊಂಡು 63ರಿಂದ 80% ಟ್ಯಾಕ್ಸ್ಗಳ ಟೈಪು ಲಂಚಾನ ಬೆಳೆಸ್ಕೊಂಡು ಎಲ್ಲೇ ಹೋದರೂ ಯಾವುದೇ ಒಬ್ಬ ರೈತನ ಫೈಲು ಮುಂದುವರಿಯಲ್ಲ, ಯಾವುದೇ ತಾಲೂಕು ಆಫೀಸಲ್ಲಾಗಲ್ಲ. ನಾವು 15,000 ಪೋಡಿ ಮಾಡಿದ್ದೀರಿ, 8,500 ಪೋಡಿ ಮಾಡಿದ್ದೀರಿ ಅಂತ ಯಾವ ಪೋಡಿ ಮಾಡಿರೋಲ್ಲ? ರೈತರಿಗೆ ಸರ್ಕಾರ ಕೊಟ್ಟಂಥ ಜಮೀನು ಪೋಡಿನಾ? ಇಲ್ಲ ನಾವುಗಳು ರೈತರಿಂದ 3,000 5,000 ಕಟ್ಸ್ಕೊಂಡು ರೈತರಿಂದ 5 ಗುಂಟೆ 10 ಗುಂಟೆ ಇವಾಗದ ಪೋಡಿ ಇಲ್ಲ. ಯಾವ ಪೋಡಿ ಮಾಡಿರೋದು? ಪ್ರತಿಭಟನೆಯ ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕೆಎಂ ರಾಜಶೇಖರ್ ರೆಡ್ಡಿ, ಅರುಣ್ ಬಾಬು, ನಿಕಟಪೂರ್ವ ಅಧ್ಯಕ್ಷ ಮಹೇಶ್, ನಗರಾಧ್ಯಕ್ಷ ಗೋವಿಂದರಾಜು ಮತ್ತಿತರರು ಹಾಜರಿದ್ದರು. ಇಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಮಿಳುನಾಡಿನ ಗೂಡ್ಸ್ ವಾಹನ ಬ್ರೇಕ್ ಫೇಲ್ ಆಗಿ ಮುಂದೆ ಸಂಚರಿಸುತ್ತಿದ್ದ ವಾಹನಗಳ ನಡುವೆ ಸರಣಿ ಅಪಘಾತ ನಡೆದಿರುವ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ತಮಿಳುನಾಡಿನಿಂದ ಬೂಸಾ ತುಂಬಿಕೊಂಡು ಬರುತ್ತಿದ್ದ ಲಾರಿಯೊಂದು ಬ್ರೇಕ್ ಫೇಲ್ ಆದ ಹಿನ್ನೆಲೆ ಚಾಲಕನ ನಿಯಂತ್ರಣ ಕಳೆದುಕೊಂಡು ಮುಂಬದಿಯಲ್ಲಿ ಸಂಚರಿಸುತ್ತಿದ್ದ 2 ಕಾರುಗಳು, 1 ಟಿಪ್ಪರ್, ಟಾಟಾ ಎಸ್ ಗೂಡ್ಸ್ ವಾಹನಕ್ಕೆ ಡಿಕ್ಕಿ ಹೊಡೆದಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಆರೂರು ಗೇಟ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದೆ. ಬಾಗೇಪಲ್ಲಿ ಕಡೆಯಿಂದ ಬೆಂಗಳೂರು ಕಡೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಮಿಳುನಾಡಿನ ಗೂಡ್ಸ್ ವಾಹನ ಇದಾಗಿದ್ದು, ಅಪಘಾತದ ರಭಸಕ್ಕೆ ಕಾರು, ಲಾರಿಗಳು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ವಾಹನ ಚಲಾಯಿಸುತ್ತಿದ್ದ ಚಾಲಕನಿಗೆ ಯಾವುದೇ ತೊಂದರೆಯಾಗಿಲ್ಲ.
ಅಪಘಾತದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಘಟನಾ ಸ್ಥಳಕ್ಕೆ ಬಂದ ಪೆರೇಸಂದ್ರ ಪೊಲೀಸ್ ಠಾಣೆಯ ಸಿಬ್ಬಂದಿ ಟ್ರಾಫಿಕ್ ಜಾಮ್ ಸುಗಮಗೊಳಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ఏమైంది ముత్తయ్య ఏమయ్యా పొగుడుకోడు అంతా గుద్దుకోనరు ఇది నిలిపెట్టి ఏం చెప్పాయా నిలబెట్టి అన్ని రన్నింగ్ కూడా మళ్ళీ టోటల్ ఎన్ని 5 గాడీలు అన్ని 5 స్టేషన్ దగ్గర పొమ్మని చెప్పు ಏನೂ ಆಗಿಲ್ವಾ ಗಾಡಿ ಮಾರಲಾಗಿಲ್ಲ రిమూవ్ చేయండి చేస్తాం అన్ని ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, ಬಿಬಿ ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ.
ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಕೇಂದ್ರ ಶಿಕ್ಷಣ ಸಚಿವಾಲಯದ ಇನ್ನೋವೇಷನ್ ಸೇಲ್ ಮತ್ತು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2025ರ 8ನೇ ಆವೃತ್ತಿ ಪ್ರಾರಂಭ ಆಗಲಿದ್ದು, ಚಿಕ್ಕಬಳ್ಳಾಪುರ ಹೊರವಲಯ ನಾಗಾರ್ಜುನ ಟೆಕ್ನಿಕಲ್ ಕಾಲೇಜ್ ಸೇರಿದಂತೆ ದೇಶಾದ್ಯಂತ 60 ನೋಡಲ್ ಕೇಂದ್ರಗಳಲ್ಲಿ ನಡೆಯಲಿದೆ ಎಂದು ಕಾಲೇಜಿನ ಪ್ರಾಂಶುಪಾಲ ತಿಪ್ಪೇಸ್ವಾಮಿ ತಿಳಿಸಿದರು. ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಕಾಲೇಜಿನಲ್ಲಿ ಕೇಂದ್ರ ಶಿಕ್ಷಣ ಸಚಿವಾಲಯದ ಇನ್ನೋವೇಷನ್ ಸೆಲ್ ಮತ್ತು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2025ರ 8ನೇ ಆವೃತ್ತಿ ಪ್ರಾರಂಭವಾಗಲಿದ್ದು, ಗ್ರ್ಯಾಂಡ್ ಫಿನಾಲೆಯ ಸಾಫ್ಟ್ವೇರ್ ಆವೃತ್ತಿಯು ಡಿಸೆಂಬರ್ 8-9ರಂದು, ಹಾರ್ಡ್ವೇರ್ ಆವೃತ್ತಿಯು ದೇಶಾದ್ಯಂತ ಗೊತ್ತುಪಡಿಸಿದ 60 ನೋಡಲ್ ಕೇಂದ್ರಗಳಲ್ಲಿ ನಡೆಯುತ್ತಿದೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿದ ನಾಗಾರ್ಜುನ ಕಾಲೇಜು ಪ್ರಾಂಶುಪಾಲ ತಿಪ್ಪೇಸ್ವಾಮಿ, ಸಮಾಜವನ್ನು ಕಾಡುತ್ತಿರುವ ಸಮಸ್ಯೆಗಳಾದ ರಕ್ಷಣಾ ಇಲಾಖೆ, ಕಂದಾಯ ಇಲಾಖೆ, ಫೋರೆನಿಕ್ಸ್ನಂತಹ ಸಮಸ್ಯೆಗಳ ಪರಿಹಾರಕ್ಕೆ ಯುವ ಪ್ರತಿಭೆಗಳು ಪರಿಹಾರ ಸೂಚಿಸುವ ಈ ಹ್ಯಾಕಥಾನ್ನಲ್ಲಿ 36 ಗಂಟೆಗಳ ಸ್ಪರ್ಧೆ ನಡೆಯಲಿದೆ. ರಕ್ಷಣಾ ಅಧಿಕಾರಿಗಳು ಮತ್ತು ಭಾಗವಹಿಸಿದ ವಿದ್ಯಾರ್ಥಿಗಳ ಮಧ್ಯೆ ಗುಪ್ತ ಚರ್ಚೆ ನಡೆಯುತ್ತದೆ. 2 ದಿನಗಳ ಹ್ಯಾಕಥಾನ್ ಕ್ಯಾಂಪ್ಗೆ 11 ದೇಶಗಳಿಂದ 18 ತಂಡಗಳು ಭಾಗವಹಿಸಲಿವೆ. ಅವುಗಳಲ್ಲಿ 5 ಮಂದಿ ವಿದ್ಯಾರ್ಥಿಗಳಿದ್ದು ಹಾಗೂ ಓರ್ವ ವಿದ್ಯಾರ್ಥಿನಿ ಇರುತ್ತಾರೆ. ಡಿಸೆಂಬರ್ 8ರಂದು ಬೆಳಗ್ಗೆ ರಕ್ಷಣಾ ಇಲಾಖೆ ವಾಲ್ಮಾರ್ಟ್ ಅಧಿಕಾರಿಗಳಿಂದ ಉದ್ಘಾಟನೆ ನಡೆಯಲಿದೆ. ನಾಗಾರ್ಜುನ ಕಾಲೇಜಿನಲ್ಲಿ ನಡೆಯುವ ಹ್ಯಾಕಥಾನ್ಗೆ 200 ಜನರಿಗೆ ಅಕಾಮಿಡೇಷನ್ ಕಲ್ಪಿಸಲಾಗಿದ್ದು, ಸ್ಪರ್ಧೆಯಲ್ಲಿ ಗೆದ್ದ ಮೊದಲ ತಂಡಕ್ಕೆ 1.5 ಲಕ್ಷ ನಗದು ಬಹುಮಾನ ನೀಡಲಾಗುವುದು ಎಂದರು. ಮಿತ್ರರಿಗೆಲ್ಲ ನಮಸ್ಕಾರ. ಈ ಮಾಧ್ಯಮಗೋಷ್ಠಿಯ ಉದ್ದೇಶ ನಮ್ಮ ಕಾಲೇಜಿನಲ್ಲಿ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿನಲ್ಲಿ ನಡೀತಾ ಇರತಕ್ಕಂಥ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅಂತ ಏನಿದೆ, ಆ ಕಾರ್ಯಕ್ರಮದ ರಾಷ್ಟ್ರಮಟ್ಟದ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಬರೋ ಸೋಮವಾರ ಅಂದರೆ 8/12/2025 ಸೋಮವಾರ ಬೆಳಗ್ಗೆ 8 ಗಂಟೆಗೆ ನಡೀತದೆ. ಆ ಕಾರ್ಯಕ್ರಮ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಆಗಿರೋದ್ರಿಂದ ಅದು 36 ಗಂಟೆಗಳ ಕಾರ್ಯಕ್ರಮ. ಆ 36 ಗಂಟೆಗಳ ಕಾರ್ಯಕ್ರಮಕ್ಕೆ ದೇಶದ 20 ಟೀಮ್ಗಳು, 11 ರಾಜ್ಯಗಳಿಂದ 20 ಟೀಮ್ಗಳು ಬರ್ತಾ ಇದ್ದಾವೆ. ಅವರು ಬಂದು ಇಲ್ಲಿ ಉದ್ದೇಶ ಏನಂದರೆ, ಇಲ್ಲಿ ಬಂದು ಅವರು ನಮ್ಮ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನಲ್ಲಿ ಕೊಟ್ಟಿರ್ತಕ್ಕಂಥ ಥೀಮ್ ಏನಿದೆ, ಡಿಫೆನ್ಸ್ ಥೀಮ್ ಅಂತಿದೆ, ಅಂದರೆ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಏನು ಟೆಕ್ನಿಕಲಿ ಒಂದು ಸೊಲ್ಯೂಷನ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಸ್ಪರ್ಧಾ ರೂಪದಲ್ಲಿರ್ತಕ್ಕಂಥ ಕಾರ್ಯಕ್ರಮ, ಕಾಂಪಿಟೇಷನ್ನು. 20 ಟೀಮ್ಗಳು ಏನು ಬಂದಿರ್ತವೆ, ಅವ್ರು ಚೆನ್ನಾಗಿ ಯಾರು ಪರ್ಫಾರ್ಮ್ ಮಾಡ್ತಾರೋ ಅವರಿಗೆ ಕೇಂದ್ರ ಸರ್ಕಾರ ಶಿಕ್ಷಣ ಇಲಾಖೆ ವತಿಯಿಂದ 1.5 ಲಕ್ಷ ರೂಪಾಯಿ ಪ್ರೈಸ್ ಕೊಡ್ತದೆ. ಅಲ್ಲಿ 1.5 ಲಕ್ಷ ಪ್ರೈಸ್ ಕೊಡ್ತದೆ. ಫಸ್ಟ್ ಪ್ರೈಸ್ ಅಂದರೆ ಅಲ್ಲಿ ಫಸ್ಟ್ ಪ್ರೈಸ್ ಅಂತ ಬರೋದಿಲ್ಲ, 4 ವಿಭಾಗಗಳಿಗೂ ಕೂಡ 1.5 ಲಕ್ಷ ಪ್ರೈಸ್ ಅಂತಂದರೆ 1.5 ಮತ್ತು 4 6 ಲಕ್ಷ ರೂಪಾಯಿ ಪ್ರೈಸನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಈ ಕಾರ್ಯಕ್ರಮದ ವ್ಯಾಲಿಡೇಟರಿ ಕಾರ್ಯಕ್ರಮ 36ನೇ ಗಂಟೆ ಅಂದರೆ 2ನೇ ದಿನ 9/12/2025 ಸಂಜೆ 8 ಗಂಟೆಗೆ ಸಮಾರೋಪ ಸಮಾರಂಭ ಇರ್ತದೆ. ಆ ಸಮಾರೋಪ ಸಮಾರಂಭದಲ್ಲಿ ಈ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳ ಟೀಮ್ಗೆ ಒಂದು ಪ್ರಶಸ್ತಿ ಅಥವಾ ಕ್ಯಾಶ್ ಪ್ರೈಸನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ತದೆ. ಸೊ ಇದು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅಂತಂದರೆ ಈ ಟೆಕ್ನಿಕಲ್ ಅಂದರೆ ಟೆಕ್ನಾಲಜಿಯನ್ನು ಬಳಸಿಕೊಂಡು ಸಮಾಜ ಮತ್ತು ಕೈಗಾರಿಕೆ ಬೇರೆ ಬೇರೆ ವಿಭಾಗಗಳ ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಕ್ಕಂಥ ಒಂದು ಸ್ಪರ್ಧೆ ಇದು. ಕಾಲೇಜುಗಳು ಭಾಗವಹಿಸಬಹುದು? ಇದಕ್ಕೆ ಒಟ್ಟಾರೆಯಾಗಿ ಹೇಳೋದಾದರೆ ಭಾರತ ದೇಶ ಮಟ್ಟದ ಇರೋದಾಗಿರೋದ್ರಿಂದ ನ್ಯಾಷನಲ್ ಲೆವೆಲಲ್ಲಿ
ನಮ್ಮ ಇಂಜಿನಿಯರಿಂಗ್ ಕಾಲೇಜಸ್ ಏನು 4,000 ಇಂಜಿನಿಯರಿಂಗ್ ಕಾಲೇಜ್ ಇದ್ದಾವೆ, ಎಲ್ಲ ಇಂಜಿನಿಯರಿಂಗ್ ಕಾಲೇಜಿಂದಲೂ ಕೂಡ ಯಾರು ಬೇಕಾದರೂ ವಿದ್ಯಾರ್ಥಿಗಳು ಭಾಗವಹಿಸ್ಬೋದು. ಆ ಕಾರಣಕ್ಕಾಗಿ ಹಿಂದೆ ಕಾಲ್ ಮಾಡಿದಾಗ 3 ತಿಂಗಳ ಹಿಂದೆ ಇದರದ್ದು ಸ್ಟಾರ್ಟ್ ಆದಾಗ 72,000 ಐಡಿಯಾಗಳನ್ನ ಬೇರೆ ಬೇರೆ ಕಾಲೇಜಿನ ದೇಶದಾದ್ಯಂತ ವಿದ್ಯಾರ್ಥಿಗಳು ಕೊಟ್ಟಿದ್ದರು. ಆ ಐಡಿಯಾಗಳಲ್ಲಿ ಸೆಲೆಕ್ಟ್ ಮಾಡಿರ್ತಕ್ಕಂಥ ಐಡಿಯಾಗಳನ್ನು 60 ಡಿಫರೆಂಟ್ ಕೇಂದ್ರಗಳಲ್ಲಿ ಅದನ್ನು ಕೊಡ್ತಾ ಇದ್ದಾರೆ. 60 ಕೇಂದ್ರಗಳನ್ನು ಯಾವ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ, ಈಗ ಉದಾಹರಣೆ ಹೇಳೋದಾದರೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ನಮ್ಮ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿರೋ ಉದ್ದೇಶ ಏನಂದರೆ, ಇದ್ರದ್ದು ಅಕ್ಸೆಸಬಿಲಿಟಿ, ಇದ್ರ ಇನ್ಫ್ರಾಸ್ಟ್ರಕ್ಚರು, ಕಾಲೇಜಿನ ಆಂಬಿಯನ್ಸು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಇದು ಯಾಕೆಂದರೆ ಆನ್ಲೈನಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಇಲ್ಲಿದ್ದರೂ ಕೂಡ ಮಾನಿಟ್ರಿಂಗ್ ಎಲ್ಲ ಇರ್ತದೆ. ಹಾಗಾಗಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಮೂಲಭೂತ ಸೌಲಭ್ಯ ಚೆನ್ನಾಗಿದೆ, ಹಾಸ್ಟೆಲ್ ಫೆಸಿಲಿಟಿ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಇದು ಡಿಫೆನ್ಸ್ ಮತ್ತು ಈ ಪ್ರಾಬ್ಲಮ್ ಸಾಲ್ವಿಂಗ್ ಎಲ್ಲ ದೇಶದ ಒಂದು ಅಭಿವೃದ್ಧಿಗೆ ಪೂರಕವಾಗಿರೋದ್ರಿಂದ ನಮ್ಮ ಆಡಳಿತ ಮಂಡಳಿ ಅಂಥ ವಿಚಾರಗಳಲ್ಲಿ ಈ ಥರ ಕಾರ್ಯಕ್ರಮಗಳನ್ನ ಮಾಡಿದರೆ ದೇಶಕ್ಕೆ ಏನಾದರೂ ಕೊಡುಗೆ ಕೊಡ್ಬೋದು ಅಂತಕ್ಕಂಥ ವಿಚಾರದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನಾಗಾರ್ಜುನ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ತಿಪ್ಪೇಸ್ವಾಮಿ ಸ್ವಾಮೀಜಿ, ಆಡಳಿತ ಮಂಡಳಿ ಮುಖ್ಯಸ್ಥರಾದ ಕಿಶನ್ ಬಾಬು, ಶಿಬು ಸುಕುಮಾರ್, ಐಕ್ಯೂಎಸಿ ಸಹ ನಿರ್ದೇಶಕ ಡಾಕ್ಟರ್ ಯೋಗೇಶ್ ಇತರರು ಹಾಜರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಪ್ರತಿಯೊಬ್ಬರು ಅನುಸರಿಸಬೇಕು. ಅಂಬೇಡ್ಕರ್ ಎಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಮಹಾನ್ ಶಕ್ತಿಯಾಗಿದ್ದಾರೆಂದು ಇಒ ಸರ್ವೇಶ್ ಅಭಿಪ್ರಾಯಪಟ್ಟರು. ಚಿರಾಯುವಾಗಲಿ, ಚಿರಾಯುವಾಗಲಿ ಅಂಬೇಡ್ಕರ್, ಚಿರಾಯುವಾಗಲಿ, ಚಿರಾಯುವಾಗಲಿ, ಚಿರಾಯುವಾಗಲಿ ಅಂಬೇಡ್ಕರ್, ಚಿರಾಯುವಾಗಲಿ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಶ್ರೀನಿವಾಸಪುರ ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಶನಿವಾರ 69ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಮಾಲಾರ್ಪಣೆ ಮಾಡಿ ಮಾತನಾಡಿದ ಇಒ ಸರ್ವೇಶ್ ಅವರು, ದೇಶದ ಅಖಂಡತೆಗೆ ಅಂಬೇಡ್ಕರ್ ಅವರ ಕೊಡುಗೆ ಅನನ್ಯವಾದುದು. ಅವರನ್ನು ಕೇವಲ ಶೋಷಿತ ವರ್ಗದ ನಾಯಕರೆಂದು ಭಾವಿಸುವುದು ತಪ್ಪು. ಅವರು ಸಮಾಜದ ಎಲ್ಲಾ ವರ್ಗಗಳಿಗೂ ನಾಯಕರಾಗಿದ್ದಾರೆ ಎಂದು ಸ್ಪಷ್ಟಪಡಿಸಿದರು. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಳ್ ಅಶೋಕ್ ಮಾತನಾಡಿ, ಅಂಬೇಡ್ಕರ್ ಅವರು ಪ್ರಪಂಚ ಕಂಡ ಮೇರು ವ್ಯಕ್ತಿಯಾಗಿದ್ದಾರೆ. ಅವರು ರಚಿಸಿದ ಸಂವಿಧಾನವನ್ನು ಕೇವಲ ಒಂದು ಸಮುದಾಯಕ್ಕಾಗಿ ಬರೆದಿಲ್ಲ, ಅದು ಎಲ್ಲಾ ಸಮುದಾಯಗಳಿಗೂ ಅನ್ವಯವಾಗುವಂತೆ ರೂಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಎಲ್ಲಾ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಹೋಗುವ ರೀತಿಯಲ್ಲಿ ಹಕ್ಕು ಮತ್ತು ಕರ್ತವ್ಯಗಳನ್ನು ಪಾಲಿಸಬೇಕೆಂದು ಕರೆ ನೀಡಿದರು. ಪತ್ರಕರ್ತ ಮಾಧ್ಯಮದವರಿಗೆ ಸ್ವಾಗತ. ಏನು ಈ ಒಂದು ಡಿಸೆಂಬರ್ 6ನೇ ತಾರೀಕು ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಪ್ರತಿ ವರ್ಷವೂ ಕೂಡ ನಮ್ಮ ತಾಲೂಕಿನಲ್ಲಿ ತುಂಬ ಅದ್ಧೂರಿಯಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಪ್ರತಿಯೊಬ್ಬ ಇಲಾಖೆ ಅಧಿಕಾರಿಗಳು ಗೈರಾಜರಾಗಿರುತ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಒಬ್ಬ ಕ್ಲರ್ಕು ಇಲ್ಲ ಒಬ್ಬ ಸಿಬ್ಬಂದಿಯನ್ನು ನೇಮಿಸಿ ಕಳಿಸ್ಕೊಟ್ಟು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ. ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ದಯವಿಟ್ಟು ಅಂಥವ್ರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಜರುಗಿಸಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅವರಿಗೆ ನಮ್ಮ ಶ್ರೀನಿವಾಸಪುರ ತಾಲೂಕು ಆಡಳಿತ ವತಿಯಿಂದ ನುಡಿನಮನವನ್ನು ಮತ್ತು ಅವರಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಎಲ್ಲ ನಮ್ಮ ದಲಿತ ಸಂಘಟನೆಗಳ ಮುಖಂಡರುಗಳು ಮತ್ತು ಪ್ರಭಾವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿರ್ತಾರೆ. ನಮ್ಮ ದುರಂತ ಏನೆಂದರೆ, ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ತಹಸೀಲ್ದಾರ್ ಅವರು ನಮ್ಮ ದುರದೃಷ್ಟ ಯಾವುದೇ ಒಂದು ನಾಡ ಹಬ್ಬಗಳ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾಗಿದ್ರೂ ನಮ್ಮ ದಲಿತ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿಗೆ ಯಾವಾಗೂ ಗೈರಾಗ್ತಾರೆ, ಬರೋದೇ ಇಲ್ಲ. ಜಾತಿವಾದಿಗಳ ನಡ್ಕೊಂಡಂಗೆ ನಡ್ಕೊತಾ ಇದೆ. ನಾವು ಎಷ್ಟೇ ಸಲ ಅವ್ರಿಗೆ ಮನವರಿಕೆ ಮಾಡಿದ್ದೀವಿ, ನಾವು ಗೆರವು ಹಾಕಿದ್ದೀವಿ, ವಾರ್ನಿಂಗೂ ಕೊಟ್ಟಿದ್ದೀವಿ. ಆದ್ರೂ ಅವರ ಒಂದು ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ನಮ್ಮ ದಲಿತ ಬಾಂಧವರನ್ನು ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನಕರ ಆದಂಥ ಸಂಗತಿಗಳನ್ನು ಅವರು
ಬಿಟ್ಟಿಲ್ಲ, ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ನಾವು ತಾಲೂಕಾದ್ಯಂತ ನಮ್ಮ ಸಂಘಟನೆಗೆ ಎಲ್ಲರ ಮುಖಂಡರಿಗೆ ಸೇರಿಸಿ ಮತ್ತೊಮ್ಮೆ ಅವರಿಗೆ ತಾಲೂಕಿನಲ್ಲಿ ಆಡಳಿತ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ನಾವು ಒಂದು ಎಚ್ಚರಿಸ್ತಾ ಈ ಒಂದು ಅಂಬೇಡ್ಕರ್ ಅವರಿಗೆ ಪ್ರೀತಿಪೂರ್ವಕವಾಗಿ ಮತ್ತು ಗೌರವಪೂರ್ವಕವಾಗಿ ನಾವು ನಡ್ಕೊಳ್ತೀವಿ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ. ರಾಷ್ಟ್ರೀಯ ಹೆದ್ದಾರಿಗೆ ಕಟ್ಟಡ ಒತ್ತುವರಿ ಆರೋಪ, ನೋಟಿಸ್ಗೂ ಕ್ಯಾರೆ ಅನ್ನದ ಮಾಲೀಕ, ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟ ಅಧಿಕಾರಿಗಳು. ಕ್ಷುಲ್ಲಕ ಕಾರಣಕ್ಕೆ ಮಾತಿನ ಚಕಮಕಿ, ಪರಿಸ್ಥಿತಿ ವಿಕೋಪಕ್ಕೆ, ತಮ್ಮನ ಮಗನಿಂದಲೇ ದೊಡ್ಡಪ್ಪನ ಕೊಲೆ ಆರೋಪ. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಎಂದು ಆರೋಪ, ಬಿಜೆಪಿಯಿಂದ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಮುಖಂಡರ ಆಕ್ರೋಶ. ಬ್ರೇಕ್ ಫೈಲ್ ಆದ ಅಂತಾರಾಜ್ಯ ಗೂಡ್ಸ್ ವಾಹನ, ಸರಣಿ ಅಪಘಾತ, ಜಖಮಾದ 3-4 ವಾಹನಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.